ನಮ್ಮ ವೀಕ್ಷಕರಿಗೆ ಸೆಲ್ಟಾಸ್ ಫೇಸ್ ಲಿಫ್ಟ್ ಬಗ್ಗೆ ಪಾಸಿಟಿವ್ಸ್ ನೆಗೆಟಿವ್ಸ್ ವಿವರಣೆ ಕೊಡೋಣ. ಪಾಸಿಟಿವ್ಸ್ ಇಂದಾನೆ ಶುರು ಮಾಡೋಣ. ಪಾಸಿಟಿವ್ಸ್ ಅಲ್ಲಿ ಕಿಯಾ ಅಂದ ತಕ್ಷಣ ಫೀಚರ್ಸ್. ಇವಾಗ ಬೇರೆ ಬೇರೆ ತರದ ಬಯರ್ಸ್ಗೆ ಬೇಕಾಗುವಂತ ಆಪ್ಷನ್ಸ್ ಫೀಚರ್ಸ್ ಇಲ್ಲಿ ತರ ವೈಡ್ ಪ್ರೈಸ್ ರೇಂಜ್ ಅಲ್ಲಿ ಅವೈಲಬಲ್ ಇದೆ. ಸೊ ಯಾವುದೇ ಮೇಜರ್ ಮಿಸ್ಸಿಂಗ್ ಫೀಚರ್ ಅನ್ನೋಂಥದ್ದು ಇಲ್ಲ. ಸೊ ಡೆಫಿನೆಟ್ಲಿ ಪಾಸಿಟಿವ್. ಹೌದು. ಜೊತೆಗೆ ಐ ಥಿಂಕ್ ಎಂಜಿನ್ ಆಪ್ಷನ್ಸ್, ಎಂಜಿನ್ ಅಂಡ್ ಟ್ರಾನ್ಸ್ಮಿಷನ್ ಕಾಂಬಿನೇಷನ್ ಆಪ್ಷನ್ಸ್, ಪೆಟ್ರೋಲು, ಡೀಸೆಲ್, ಟರ್ಬೋ ಆಪ್ಷನ್ಸ್ ಇನ್ ಜನರಲ್ ಐ ಥಿಂಕ್ ಬಿಗ್ ಪಾಸಿಟಿವ್. ಹೌದು. ಮೂರನೇದಾಗಿ ಫಿಟ್ ಅಂಡ್ ಫಿನಿಶ್. ನಿಮ್ಗೆ ಎಲ್ಲೂ ಕಾರಲ್ಲಿ ದೊಡ್ಡ ದೊಡ್ಡ ಗ್ಯಾಪ್ಸ್ ಇದೆ ಅಂತ ಆಗ್ಲಿ ಆ ರೀತಿ ನಿಮ್ಗೆ ಎಲ್ಲೂ ಕಾಣಿಸಲ್ಲ. ಓವರ್ ಆಲ್ ಅವ್ರದ್ದು ಕಿಯಾ ಅವ್ರದ್ದು ಪ್ರೆಸೆಂಟೇಷನ್ ತುಂಬಾ ನೀಟ್. ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದೇ ಒಳಗಡೆ. ಸೊ ಅಲ್ಲಿ ಒಂಥರ ಸ್ವಲ್ಪ ಅಪ್ ಮಾರ್ಕೆಟ್ ಎಕ್ಸ್ಪೀರಿಯನ್ಸು, ಒಂಥರ ನೆಕ್ಸ್ಟ್ ಸೆಗ್ಮೆಂಟ್ದು ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಸೊ ಫಿಟ್ ಆ್ಯಂಡ್ ಫಿನಿಶ್ ಇಸ್ ಡೆಫಿನೆಟ್ಲಿ ಪಾಸಿಟಿವ್. ಆಮೇಲೆ ಈ ಇನ್ಫೋಟೈನ್ಮೆಂಟ್ ಸಿಸ್ಟಮು ಅದು ಎಲ್ಲ ಕೆಲವು ಮ್ಯಾನುಫ್ಯಾಕ್ಚರರ್ಸ್ದು ಮಧ್ಯ ಹ್ಯಾಂಗ್ ಆಗೋದು, ಆಫ್ ಆಗೋದು, ಆ ರೀತಿ ಇಶ್ಯೂಸು ಕಿಯಾದಲ್ಲಿ ಬರೋದಿಲ್ಲ. ಐ ಥಿಂಕ್ ದಟ್ಸ್ ದ ಫೋರ್ತ್ ಪಾಸಿಟಿವ್. ಒಂಥರ ಫಸ್ಟ್ ಫ್ರೀ ಎಕ್ಸ್ಪೀರಿಯನ್ಸ್ ಅಂತೀವಲ್ಲ ಹಾಗೆ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಸರ್ವಿಸ್ ಸೆಂಟರ್ಸ್ ಅವ್ರ ಸರ್ವಿಸ್ ಕ್ವಾಲಿಟಿ ಇಸ್ ಕನ್ಸಿಸ್ಟೆಂಟ್. ಹೌದು. ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಮಾಡ್ತಾರೆ. ಹ್ಯುಂಡೈ ಆಗಲಿ ಕಿಯಾ ಆಗಲಿ ಐ ಥಿಂಕ್ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಂದ ಅಬ್ಸಲ್ಯೂಟ್ಲಿ ಫಸ್ಟ್ ಫ್ರೀ ಎಕ್ಸ್ಪೀರಿಯನ್ಸ್. ಹೌದು. ಹಾಗೆ ಕಾನ್ಸ್ ಅಥವಾ ನೆಗೆಟಿವ್ಸ್ ಬಗ್ಗೆ ಮಾತಾಡ್ತಾ ಫಸ್ಟ್ ತಲೆಗೆ ಬರೋದು ಕಿಯಾ ಅಂದಾಗ ಸೇಫ್ಟಿ. ಆ ಸೇಫ್ಟಿನಲ್ಲಿ ಅದೊಂದು 3-4 ವರ್ಷದ ಹಿಂದೆ ಒಂದು ಕಾರು ಎರಡಾಗಿ ಸ್ಪ್ಲಿಟ್ ಆಗಿತ್ತಲ್ಲ, ಎಷ್ಟೋ ಜನಕ್ಕೆ ಇನ್ನೂ ತಲೆನಲ್ಲಿ ಕಾರ್ ಸೇಫ್ಟಿ ಅಂದಾಗ ಕಿಯಾ ಅಂದಾಗ ಅದೇ ಬರುತ್ತೆ. ಗ್ಲೋಬಲ್ ಎನ್ಕ್ಯಾಪ್ ರೇಟಿಂಗ್ ಲಾಸ್ಟ್ ಟೈಮ್ ಮಾಡಿದಾಗ 3 ಸ್ಟಾರ್ ಬಂದಿತ್ತು ಅಷ್ಟೇ. ಆಬ್ವಿಯಸ್ಲಿ ಈ ಹೊಸ ಮಾಡೆಲ್ ಅಲ್ಲಿ ಸ್ವಲ್ಪ ಶಾಸಿ ಅಪ್ಡೇಟ್ಸ್ ಮಾಡಿದೀವಿ ಅಂತ ಕಿಯಾದವ್ರು ಹೇಳಿದ್ದಾರೆ. ಬಟ್ ಏನು ಎಷ್ಟು ಮಟ್ಟಿಗೆ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಅದ್ರ ಬಗ್ಗೆ ಜಾಸ್ತಿ ಕೂಡ ಏನು ಹೇಳ್ತಿಲ್ಲ, ಇನ್ಫಾರ್ಮೇಶನ್ ಜಾಸ್ತಿ ಕೊಟ್ಟಿಲ್ಲ. ರೈಟ್, ಮಾಡಿರಬಹುದು ಏನೋ ಸ್ಪೇಸ್ ಲಿಫ್ಟ್ ಮಾಡುವಾಗ. ಬಟ್ ಇನ್ನೊಂದು ಕ್ರಾಶ್ ಟೆಸ್ಟ್ ಭಾರತ್ ಎನ್ಕ್ಯಾಪ್ ಕ್ರಾಶ್ ಟೆಸ್ಟ್ ರೇಟಿಂಗ್ ಆದ್ರೆ ಗೊತ್ತಾಗತ್ತೆ. ಕೊಡ್ತಾರೆ ಅನ್ಸುತ್ತಾ ನಿಮ್ಗೆ? ಕಳಿಸ್ತಾರೆ ಕಿಯಾದವರು ಭಾರತ್ ಎನ್ಕ್ಯಾಪ್ಗೆ ಅನ್ಸತ್ತಾ? ಕಳ್ಸಿದ್ರೇನೆ ಒಂದು ಕಾನ್ಫಿಡೆನ್ಸ್. ಹೌದು. ರಿಸಲ್ಟ್ಸ್ ಸೆಕೆಂಡ್ರಿ. ಹಾಗೆ ಕಾನ್ಸ್ ಬಗ್ಗೆ ಮಾತಾಡೋದಾದ್ರೆ ಐ ಥಿಂಕ್ ರೈಡ್ ಕ್ವಾಲಿಟಿ ಮೇಜರ್ ಕಾನ್ ಅಂತ ಹೇಳಲ್ಲ. ಇಟ್ ಈಸ್ ಅ ಸ್ಪೋರ್ಟಿ ರೈಡ್ ನಾವು ಎಕ್ಸ್ಪೀರಿಯನ್ಸ್ ಮಾಡಿದಾಗೆ. ಬಟ್ ನೀವು ಎಸ್ಪೆಷಲಿ ನಮ್ಮ ವೀಕ್ಷಕರು, ನೀವು ನಾನು ಪ್ಯಾಸೆಂಜರ್ ಆಗಿ ಹಿಂದ್ಗಡೆ ಸೀಟಲ್ಲಿ ಕುತ್ಕೊಂಡು ಜಾಸ್ತಿ ಓಡಾಡ್ತೀನಿ ಅನ್ನೋ ಥರದವರಿಗೆ ಈ ಗಾಡಿ ಐಡಿಯಲ್ ಅಲ್ಲ. ಇಲ್ಲ ನಾವು ಇದೇ ಗಾಡಿ ಬೇಕು ಅಂದರೆ ಒನ್ ರೆಕಮೆಂಡೇಶನ್, ಗೋ ಫಾರ್ ದಿ 17-inch ವೀಲ್ಸ್. ಸ್ವಲ್ಪ ಬೆಟರ್ ಪ್ರೊಫೈಲ್ ಸಿಗುತ್ತೆ, ಸ್ಲೈಟ್ಲಿ ಬೆಟರ್ ರೈಡ್ ಕ್ವಾಲಿಟಿ ಸಿಗುತ್ತೆ. ಬಟ್ ಅದೇ ಮೇಜರ್ ಕಾನ್ ಅಲ್ಲ ಅಂದೆ. ಏನಕ್ಕೆ ಅಂದರೆ ಹಳೇ ಸೆಲ್ಟಾಸಿಗೆ ಕಂಪೇರ್ ಮಾಡಿದ್ರೆ ಮಚ್ ಬೆಟರ್ ರೈಡ್ ಕ್ವಾಲಿಟಿ, ರೈಟ್. ಬಟ್ ಸ್ಟಿಲ್ ಇವಾಗ ಕ್ರೆಟಾ ಅಷ್ಟು ಕಂಫರ್ಟ್ ಇದು ಬರೋದಿಲ್ಲ. ಒಂದೇ ಕಂಪ್ನಿ ಅವರು ಯಾತಕ್ಕೆ ಕಿಯಾದವರು ಹಿಂಡಾಯಿಂದ ಕಲ್ತ್ಕೊಂತಿಲ್ಲ ಅನ್ನೋದು ಗೊತ್ತಿಲ್ಲ. ಅವ್ರದ್ರಲ್ಲಿ ಕ್ರೇಟಾ ಆಗಲಿ ಆಲ್ಕಾಸರ್ ಆಗಲಿ ರೈಡ್ ಕ್ವಾಲಿಟಿ ಬೆಟರ್ ಇದೆ. ಹೌದು. ಸೇಮ್ ಇಂಜಿನಿಯರಿಂಗ್ ಇವರು ಬಾರೋ ಮಾಡ್ಕೊಂಡು ಟ್ರೈ ಮಾಡ್ಬೋದು. ಐ ಥಿಂಕ್ ದ ಟಾರ್ಗೆಟ್ ಇಸ್ ಡಿಫ್ರೆಂಟ್. ಇವಾಗ ಕ್ರೇಟಾದವರು ಸ್ಪೆಸಿಫಿಕಲಿ ಕಂಫರ್ಟ್ ಓರಿಯೆಂಟೆಡ್ ಮಾಡ್ತಾ ಇದ್ದಾರೆ, ಇವರು ಸ್ಪೋರ್ಟಿ ಓರಿಯೆಂಟೆಡ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಇದರಲ್ಲಿ ಸಿಗೋ ಡ್ರೈವಿಂಗ್ ಡೈನಾಮಿಕ್ಸ್ ನಿಮಗೆ ಕ್ರೇಟಾದಲ್ಲಿ ಸಿಗೋದಿಲ್ಲ. ಸೊ ಇಟ್ ಈಸ್ ಅ ಬ್ಯಾಲೆನ್ಸ್. ಸೊ ಇದು ಒಂದು ರೈಡ್ ಕ್ವಾಲಿಟಿ ಇಂಪ್ರೂವ್ ಮಾಡಿದ್ರೆ ಸ್ವಲ್ಪ ಹ್ಯಾಂಡ್ಲಿಂಗಲ್ಲಿ ಹೊಡ್ಸ್ಕೊಳ್ಳುತ್ತೆ, ಇಲ್ಲ ಹ್ಯಾಂಡ್ಲಿಂಗ್ ಇಂಪ್ರೂವ್ ಮಾಡಿದ್ರೆ ರೈಡ್ ಕ್ವಾಲಿಟಿ ಹೊಡ್ಸ್ಕೊಳ್ಳುತ್ತೆ. ಸೊ ದಟ್ ಬ್ಯಾಲೆನ್ಸ್ ಇಸ್ ಡಿಫ್ರೆಂಟ್. ಇಟ್ಸ್ ಏಮ್ಡ್ ಎಟ್ ಡಿಫ್ರೆಂಟ್ ಪೀಪಲ್ ಅಷ್ಟೇ. ಐ ಥಿಂಕ್ ಒಂದು ಫೈನಲ್ ಕಾನ್ ಅಂದರೆ ಎಸ್ಪೆಷಲಿ ಈ 1.5 ಲೀಟರ್ ಪೆಟ್ರೋಲ್ ಎಂಜಿನ್, ಹೊಸದು ಟರ್ಬೋ ಪೆಟ್ರೋಲ್, ಫ್ಯೂಲ್ ಎಫಿಷಿಯನ್ಸಿ, ರೈಟ್. ಅಮೇಝಿಂಗ್ ಪರ್ಫಾರ್ಮೆನ್ಸ್, ಏನೋ ಪವರ್ ಆಗಲಿ ಪಿಕಪ್ ಆಗಲಿ ಚೆನ್ನಾಗಿದೆ. ಆ್ಯಂಡ್ ದ ಅದರ್ ಸೈಡ್ ಇಸ್ ಫ್ಯೂಲ್ ಎಫಿಷಿಯನ್ಸಿ. ಸಿಟಿನಲ್ಲಿ 8ರಿಂದ 9 ಬಂದರೆ ಶುಡ್ ಬಿ. ಹೈವೇನಲ್ಲಿ ಆಬ್ವಿಯಸ್ಲಿ ಸ್ವಲ್ಪ ಚೆನ್ನಾಗಿ ಕೊಡುತ್ತೆ, 13-14 ಕೊಡುತ್ತೆ. ಬಟ್ ಅದು ಬಿಟ್ಟರೆ ಬೇರೆ ಇನ್ನೆರಡು ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಎಂಜಿನ್ಸ್ pretty good in terms of fuel efficiency also. So fuel efficiency important ಆದರೆ either 1.5 naturally aspirated petrol or 1.5 diesel engine is your best option. ಸೊ ಲುಕ್ಸ್ ಬಗ್ಗೆ ಬಂದಾಗ ಆಗ್ಲೇ ವಿವರಣೆ ಮಾಡಿದ್ವಿ. ಇದು ಸ್ವಲ್ಪ ಅಗ್ರೆಸಿವ್ ಡಿಸೈನಿಂಗು, ಆದರೂ ಚೆನ್ನಾಗಿ ಕಾಣುತ್ತೆ. ಉಳಿದಂತೆ ನಮ್ಮ ವೀಕ್ಷಕರು ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನಿಮ್ಗೇನು ಅನ್ಸುತ್ತೆ ಈ ಹೊಸ ಫೇಸ್ ಲಿಫ್ಟ್ ಲುಕ್ಸು ಚೆನ್ನಾಗಿದೆಯಾ, ಜಾಸ್ತಿ ಆಯ್ತಾ, ಚೆನ್ನಾಗಿಲ್ವಾ ಅನ್ನೋದನ್ನ ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಐ ಥಿಂಕ್ ಮುಂದ್ಗಡೆ ಚೆನ್ನಾಗಿದೆಯಾ ಹಿಂದ್ಗಡೆ ಚೆನ್ನಾಗಿದೆಯಾ ಅಂತ ಅನ್ನೋದು ಇಂಪಾರ್ಟೆಂಟ್. ಸೈಡಲ್ಲಿ ಏನು ಚೇಂಜ್ ಆಗಿಲ್ಲ, ಸೈಡಲ್ಲಿ ಏನು ಕಮೆಂಟ್ಸ್ ಇಡೋಕ್ಕಾಗಲ್ಲ. ಒಂದು ಕಾರು 15 ರಿಂದ 25 ಲಕ್ಷ ರೇಂಜ್ನಲ್ಲಿ ತಗೊಬೇಕು ಅಂತ ನೋಡ್ತಾ ಇದ್ರೆ
ಆ್ಯಂಡ್ ಸ್ಪೋರ್ಟಿ ಕಾರ್ ಆಗಿರಬೇಕು, ಓಡಿಸೋದಕ್ಕೆ ಲುಕ್ಸ್ ಚೆನ್ನಾಗಿರಬೇಕು ಆ್ಯಂಡ್ ಯೂಸರ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರಬೇಕು ಅನ್ನೋ ಥರದಲ್ಲಾದರೆ ಖಂಡಿತವಾಗಿ ಕಿಯಾ ಸೆಲ್ಟೋಸ್ನ ನೀವು ಶಾರ್ಟ್ ಲಿಸ್ಟ್ ಮಾಡ್ಬೋದು. ಟಾಪ್ 3-4 ಕಾರು ನೀವು ಯಾವ್ದು ಶಾರ್ಟ್ ಲಿಸ್ಟ್ ಮಾಡ್ತೀರೋ ಅದ್ರಲ್ಲಿ ಖಂಡಿತ ಇದಕ್ಕೆ ಜಾಗ ಸಿಕ್ಕತ್ತೆ ಅನ್ನೋದು ನಮ್ಮ ಭಾವನೆ. ಖಂಡಿತವಾಗಿ ಟೆಸ್ಟ್ ಡ್ರೈವ್ ಮಾಡಿ. ಮುಂದಿನ ವಿಮರ್ಶೆ ಯಾವ ಕಾರ್ ಆಗಿರಬೇಕು ಅನ್ನೋದು ನೀವು ನಮಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಅಲರ್ಟ್ ಬಟನ್ನ ಒತ್ತಿ, ಹೊಸ ವೀಡಿಯೋಸ್ ಬಂದಾಗ ನಿಮಗೆ ತಿಳುವಳಿಕೆ ಸಿಕ್ಕತ್ತೆ. ಹಾಗೆ ಸೇಫಾಗಿ ಡ್ರೈವ್ ಮಾಡಿ. ನಮಸ್ಕಾರ.